ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಬಡ್ಡಿಯ ಆಸೆಗೆ ಹಣ ಹೂಡಿದ ಸಾವಿರಾರು ಜನರು ಈಗ ಅದೇ ಹಣಕ್ಕಾಗಿ ಕಚೇರಿ ಮೆಟ್ಟಿಲಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 165 ಕೋಟಿ ರೂಪಾಯಿಗೂ ಹಣ ವಂಚನೆ ಮಾಡಿರುವ ಆರೋಪದ ಈ ಪ್ರಕರಣದಲ್ಲಿ ನಿಜವಾಗಿಯೂ ಏನಾಗಿದೆ, ಬನ್ನಿ ನೋಡೋಣ. ಅಪೆಕ್ಸ್ ಬ್ಯಾಂಕ್ ಕಂಪ್ನಿಯವರು 168 ಕೋಟಿಯ ಆಯವ್ಯಯ ನಮ್ಮಲ್ಲಿ ಮಾಡಿದ್ದಾರೆ. ನಮ್ಮ ಇವರು ಗಣೇಶ್ ಭಂಡಾರಿ ಮತ್ತು ಕಾಶಿನಾಥ್ ವಾಗ್ಮಾಡೆ ಇವರೆಲ್ಲ ಸೇರಿ ಒಂದು ಏಜೆಂಟ್ರನ್ನು ಇಟ್ಕೊಂಡು ನಮ್ಮಿಂದ ಇಷ್ಟು ಲಕ್ಷಕ್ಕೆ ಇಷ್ಟು ಬಡ್ಡಿ ಬರ್ತದೆ ಅಂತ ತಿಳ್ಕೊಂಡು ದುಡ್ಡನ್ನು ಹೊಡ್ಕೊಂಡಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಕೊಡಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗೆ ಲೆಟರ್ ಮಾಡಿದ್ವಿ ನಾವು ಹಿಂದೆ ಒಂದು ತಿಂಗಳ ಹಿಂದೆ. ಅವರಿಗೆ ನಾವು 3 ಮಂದಿಗೆ ಅರೆಸ್ಟ್ ಮಾಡಿದ್ರು. ಒಬ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಮತ್ತು ಅವನಿಗೆ ಜಾಮೀನು ಸಿಕ್ಕಿದ್ರಿ. ಈಗ 4-5 ದಿವಸದಲ್ಲಿನೇ ಜಾಮೀನು ಸಿಕ್ಕಿಬಿಟ್ಟೈತಿ. ಹೀಗಾಗಿ ನಾವು ರೈತರು ಮತ್ತು ಎಲ್ಲ ಕೂಲಿ ಕಾರ್ಮಿಕ ಜನ ಹಿಂಗೆ ಆಸೆಗೆ ಪಟ್ಟು ನಾವು ದುಡ್ಡು ತುಂಬಿದ್ದೇವೆ. ನಮ್ಮ ದುಡ್ಡೆಲ್ಲ ಅವರು ಕೊಡ್ಬೇಕ್ರಿ, ನ್ಯಾಯ ಕೊಡ್ಬೇಕ್ರಿ. ಟೋಟಲಿ ನಾವು ಒಬ್ಬೊಬ್ಬರು 5 ಲಕ್ಷ, 2 ಲಕ್ಷ, 3 ಲಕ್ಷ, 1 ಲಕ್ಷ ಈ ರೀತಿ 168 ಕೋಟಿ ಟರ್ನ್ ನಡೆದಿದ್ರಿ. ಅಲ್ಲಿ ಈ ಬಂದ 2 ತಿಂಗಳ ಜುಲೈ ತಿಂಗಳ 1ನೇ ತಾರೀಕಿಗೆ ನಮ್ಗೆ ಲಾಸ್ಟ್ ಅಮೌಂಟ್ ಬಂದಾವ್ರಿ, ಬಡ್ಡಿ ಅಮೌಂಟು. ಆಮೇಲೆ ಜೂನ್ ಒಳಗೆ ಹಾಗಾಗಿ ಅವತ್ತಿಂದ ಇವತ್ತು ತನಕ ಎಲ್ಲ ಬಂದ್ ಮಾಡಿಕೊಂಡು ಇವರೆಲ್ಲ ಔಟ್ ಆಫ್ ಕಂಟ್ರಿಗೆ ಅಲ್ಲಿ ಎಲ್ಲ ಹೋಗ್ಬಿಟ್ಟಾರೆ. ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿ ಮತ್ತು SP ಸಾಹೇಬರು ನೇತೃತ್ವದಲ್ಲಿ ನಾವು ಇದನ್ನು ಕೊಟ್ಟಿದ್ದೇವೆ ರೀ, ಮನವಿನೂ ಕೊಟ್ಟಿದ್ದೇವೆ. ಮನವಿ ಕೊಟ್ಟರು ಅವ್ರಿಗೆ ಯಾವುದು ಅರೆಸ್ಟು ಆಗಿಲ್ಲ, ಇನ್ನೂ ಏನೂ ಇಲ್ಲ. ಇಲ್ಲೇ ಒಬ್ಬ ಲೋಕಲ್ ಸಿಕ್ಕಿದ ಮ್ಯಾನೇಜರ್ ಅಂತ ತಿಳ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರು ಜಾಮೀನು ಮೇಲೆ ಹೊರಗೆ ಬಂದುಬಿಟ್ಟಾನೆ ರೀ. ನಮ್ಗೆ ಅನ್ಯಾಯ ಭಾಳ ಅನ್ಯಾಯ ಆಗೈತೆ ರೀ. ನಾವು ಅಲ್ಲಿ ಹಳಿಯಾಳಿಂದ, ಗೋಕಾಕಿಂದ, ಚಿಕ್ಕೋಡಿಯಿಂದ ಎಲ್ಲ ಹಳ್ಳಿ ತಾಲೂಕಾದಿಂದ ನಾವು ಯರಗಟ್ಟಿ ಆ ಕಡೆ ಈ ಕಡೆಯಿಂದ ನಾವು ಭಾಳ ತಾಲೂಕುಗಳಿಂದ ಬಂದೇವು ರೀ, ಬಿಜಾಪುರ, ಸಿಂದಗಿ ಎಲ್ಲ ಈ ರೀತಿ ನಾವು ಬಂದಿದ್ದೇವೆ ರೀ. ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರೆ, ನಾವು ಬಡವ್ರ ದುಡ್ಡು ಥರ ಮೋಸ ಮಾಡಿದ್ದಾರೆ ಈ ಕಂಪ್ನಿಯವರು. ಅವ್ರು ತತ್ಕ್ಷಣ ಅವ್ರು ಎಲ್ಲೇ ಔಟ್ ಆಫ್ ಕಂಟ್ರಿ ಅಂತ ಹೇಳ್ತಾರೆ, ಬಟ್ ಔಟ್ ಆಫ್ ಕಂಟ್ರಿ ಹೋಗ್ಯಾರೋ ಇಲ್ಲ ಗೊತ್ತಿಲ್ಲ, ಇಲ್ಲೇ ಇರ್ಬೋದು. ಮೊನ್ನೆ ಜಿಲ್ಲಾ SP ಸಾಹೇಬ್ರ ನೇತೃತ್ವದಲ್ಲಿ ತಂಡ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಬೋದು. ಇದೇ ರೀತಿ ಒಂದು ಪ್ರಕರಣ ಮಹಾರಾಷ್ಟ್ರದಲ್ಲಿ ಆದಾಗ, ಇದೇ ಪ್ರಕರಣ ಒಂದು ಮಹಾರಾಷ್ಟ್ರದಲ್ಲಿ ಒಂದು 40 ಕೋಟಿ ಪ್ರಕರಣ ಆದ್ರೆ ಔಟ್ ಆಫ್ ಕಂಟ್ರಿ ಹೋದವರಿಗೂ ತೊಗೊಂಡು ಬಂದು ನ್ಯಾಯವನ್ನು ಅನ್ಯಾಯದವ್ರಿಗೆ ನ್ಯಾಯ ಕೊಡಿಸಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದ್ರೂ ಮಾನ್ಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆಗಲಿ, SP ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಹಣವನ್ನು ಅವ್ರಿಗೆ ಹೊರಗೆ ಹೋದವ್ರಿಗೆ ತೊಗೊಂಬಂದು ಅರೆಸ್ಟ್ ಮಾಡಿ ನಮ್ಮ ಎಲ್ಲ ಕಡೆ ಬಾಂಡ್ ಇದ್ದಾವೆ, ಅವ್ರು ಕೊಟ್ಟಿದ್ದ ಚೆಕ್ ಇದಾವ್ರಿ, ಆಮೇಲೆ ಸ್ಟೇಟ್ಮೆಂಟು ಇದಾವೆ. ಅವ್ರು ಏನೇನು ಮಾತಾಡ್ದ ಅದು ಸ್ಟೇಟ್ಮೆಂಟ್ ಇದಾವ್ರಿ. ಇಷ್ಟ ದಿವ್ಸಕ್ಕೆ ನಾವು ನಿಮ್ಗೆ ಮುಟ್ಟಿಸ್ತೇವೆ, ನಮ್ಮ ಏಜೆಂಟ್ರು ಏನಿದಾವ್ರಲ್ಲ ಅವ್ರ ಕಡೆ ನಾವು ಮುಟ್ಟಿಸ್ತೇವೆ ಅಂತ ತಿಳ್ಕೊಂಡು ಈ ಕಂಪ್ಲೇಂಟ್ ಆದಮೇಲೇನು ಅವ್ರು ಏನು ಮಾಡಿದ್ದಾರೆ, ಈ ಕಂಪ್ಲೇಂಟ್ ಆದಮೇಲೇನು ಆಮೇಲೆ ಚೆಕ್ಗಳು ರಿಲೀಸ್ ಮಾಡ್ಯಾರಿ. ಅವ್ರ ಏಜೆಂಟ್ ಯಾರು ಇದ್ದಾರೆ ರೀ, 12 ಮಂದಿ ಒಂದೊಂದು ತಾಲೂಕು ಒಬ್ಬ ಅಧ್ಯಕ್ಷ ಸದಸ್ಯ ಅಂತ ಇರ್ತಾರೆ. ಅವ್ರ ಕಡೆಗೆ ಅಮೌಂಟ್ ರಿಲೀಸ್ ಮಾಡ್ಯಾರಿ. ಅವ್ರು ರಿಲೀಸ್ ಮಾಡಿದ ಅಮೌಂಟು ಅರ್ಧಂಬರ್ಧ ನಮ್ಮ ಯಾವ ಫಲಾನುಭವಿಗೂ 1 ರೂಪಾಯಿ ಸಿಕ್ಕಿಲ್ಲ ರೀ. ಅವ್ರದ ರಿಲೇಟಿವ್ ಅವ್ರದ ಒಂದು ಕ್ಯಾಂಪಸ್ ಮಾಡಿಕೊಂಡು ಹಣ ರಿಲೀಸ್ ಮಾಡ್ಕೊಂಡ್ಬಿಟ್ಟಾರೆ ಅವರು. ಅಧ್ಯಕ್ಷ ಒಬ್ಬ ಜ್ಞಾನೇಶ್ವರ್ ಫಕೀರ್ ಸಕಪ್ನವ್ರು ಅಂತೇಳಿ ನಾವು ಹಳೆಯದವ್ರು. ಜುಲೈ 13ನೇ ತಾರೀಕು ನಾವು ಒಂದು ಕಂಪ್ಲೇಂಟ್ ಮಾಡಿದ್ವಿ. DC ಆಫೀಸಿಗೆ ಬಂದು DC ಸಾಹೇಬ್ರ ಹತ್ರ ಒಂದು ಮನವಿ ಕೊಟ್ಟಿದ್ವಿ. ಆಮೇಲೆ ಟಿಳವಾಡಿ ಪೊಲೀಸ್ ಸ್ಟೇಷನ್ಗೆ ಒಂದು FIR ಮಾಡಿದ್ವಿ ಸರ್. ಮಾಡಿದ್ರು ಒಂದು 10-12 ದಿನದ ಹಿಂದೆ ಅರ್ಜುನ್ ವಾಗ್ಮೋರಿಗೆ ಹಿಡಿದ್ರು ಸರ್, ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಒಂದು 8 ದಿನ 10 ದಿನ ಅವರಿಗೆ ಕಸ್ಟಡಿಯಲ್ಲಿಟ್ಟು ಅವ್ರು ಏನು ಇನ್ಕ್ವೈರಿ ಮಾಡಿದಾರಂತ, ಏನೇನು ಮಾಡ್ಯಾರೋ ನಮಗಂತೂ ಏನು ಗೊತ್ತಿಲ್ಲ. ಇನ್ಕ್ವೈರಿ ಮಾಡಿ ಅವರಿಗೆ ಹೈಕೋರ್ಟ್ಲಿಂದ ಜಾಮೀನು ಆಗಿದೆ ಅಂತೆ. ಎಷ್ಟು ಹಣ ಇಟ್ಟಿದ್ರಿ, ಏನು ಎಲ್ಲರದು ಟೋಟಲ್? ನಮ್ಮದು 6 ಲಕ್ಷ ಇದೆ ಸರ್. ಟೋಟಲ್ 165 ಕೋಟಿ ಇರ್ಬೋದು ಸರ್. 3500 ಜನ ಇದ್ದಾರೆ. ಅದ್ರಾಗ ಸ್ವಲ್ಪ ಮಂದಿ ವಿಡ್ರಾವಲ್ನು ಮಾಡ್ಕೊಂಡಾರ ಸರ್, ವಿಡ್ರಾವಲ್ನು ಮಾಡ್ಕೊಂಡಾರ. ಮತ್ತು ಇವರು ಕಾಶಿನಾಥ್, ಗಣೇಶ್ ಭಂಡಾರಿ ಇವರು ಕೊಟ್ಟಾರ ಸರ್. ಸ್ವಲ್ಪ ಮಂದಿಗೆ ರಿಟರ್ನು ಕೊಟ್ಟಾರ. ಇವ್ರು ಏನೇನು ಕೊಟ್ಟಿದ್ರು ನಿಮಗೆ ಡಾಕ್ಯುಮೆಂಟ್ ಸರ್? ಚೆಕ್ ಕೊಟ್ಟಾರ, ಬಾಂಡ್ ಕೊಟ್ಟಾರ, ಇನ್ನೂ ಅದಾವ ಸರ್ ನಮ್ಮ ಕಡೆ. ಮತ್ತು ಪರ್ಸೆಂಟೇಜ್ ಸರ್ 4% ಕೊಡ್ತೇನಂತ ಹೇಳಿ, ಲಕ್ಷಕ್ಕೆ 4,000 ಕೊಡ್ತೇನಂತ ಹೇಳಿ ನಮಗೆ ಹೇಳಿದರು, ಕೊಟ್ಟಿದ್ರು ಸರ್. ಜೂನ್ 1ನೇ ತಾರೀಕು ಮಟ್ಟ ಕರೆಕ್ಟ್ ಕೊಟ್ಟರು. ಈಗ ಶಿವಮ್ಮ ಏನು ಅಟ್ಯಾಕ್ ಆಯ್ತಲ್ಲ ಸರ್, ಅವಾಗಿಂದ ಇವರು ಸ್ವಲ್ಪ ರೊಕ್ಕ ಕೊಡ್ತೇವೆ, 3 ತಿಂಗಳು ವಿಡ್ರಾವಲ್ ಕೇಳಕ್ಕೆ ಹೋಗಬೇಡ್ರಿ, ಒಮ್ಮೆ ಕೇಳಿದ್ರೆ ನಾವು ಎಲ್ಲಿದ್ದು ಕೊಡೋನು, ಸ್ವಲ್ಪ ಕೊಡ್ತೇವೆ, 3 ತಿಂಗಳು ತಡ್ಕೋರಿ ಅಂತಂದರು. ಆಮೇಲೆ ಜುಲೈ 1ನೇ ತಾರೀಕಲಿದ್ದ ಬರೋದೆಲ್ಲ ದುಡ್ಡು ಬಂದ್ ಆಯ್ತು ರೀ. ಆಮೇಲೆ ಮತ್ತು ಇವರು ನಮ್ಮದೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಮ್ಮ ಕಾಂಟ್ಯಾಕ್ಟ್ನಾಗೆ ಇದ್ರಿಕಿಲ್ಲ.
ಅದಕ್ಕೆ ನಾವು ಜುಲೈ 13 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಈಗ ಏನು ಹೇಳ್ತೀರಿ ನಿಮ್ಗೆ ರೊಕ್ಕ ಬೇಕು ಆಮೇಲೆ ಅವ್ರನ್ನ ರೊಕ್ಕ ಬೇಕು ಸರ್, ನಮ್ಗೆ ರೊಕ್ಕ ನಮ್ಮ ಸಿಕ್ಕರೆ ಸಾಕಾಗೈತಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಜನ ಬಡವರು, ಕೂಲಿ ಕಾರ್ಮಿಕರು, ಎಲ್ಲ ಕೂಲಿ ಮಾಡೋರು ಭಾಳ ಮಂದಿ ಅದಾರ. ಮತ್ತು ಈ ಸ್ವಲ್ಪ ಮಂದಿ ಬ್ಯಾಂಕ್ನಾಗ ಸಾಲ ತೆಗೆದು ಇಟ್ಟಾರ ಸರ್ ಬಡ್ಡಿ ಆಶೆಕ್ಕೆ. ಅದು ಏನು ಮಾಡೋದು ಸರ್? 4% ಕೊಟ್ಟಿದ್ದು ಸರ್, ಕೊಡ್ತಿದ್ರು. ಗುಲ್ಬೇಟ್ ಫಿಗರೇಡು ಸರ್. ಹಣ ಕಳೆದುಕೊಂಡ ಸಂತ್ರಸ್ತರು ತಮ್ಮ ಹಣವನ್ನ ಮರಳಿ ಕೊಡಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದ್ದು ತೆಗೆದುಕೊಳ್ಳುವ ಕ್ರಮಗಳೇ ಪ್ರಮುಖ ಪ್ರಶ್ನೆಗಳಾಗಿವೆ. ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೋಕ್ ದರ್ಶನ್ ಡಿಜಿಟಲ್.